ಉದ್ಘಾಟನೆಗೊಂಡಿರುವ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಪಶುವೈದ್ಯ ಚಿಕಿತ್ಸಾಲಯ ಹಾಗೂ ಮಹಾನಗರ ಪಾಲಿಕೆಯ ಅಧಿಕಾರಿ ಸಿಬ್ಬಂದಿಗಳಿಗೆ ವಸತಿ ಗೃಹದ ಈ ಉದ್ಘಾಟನೆಯ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಭಾಗದ ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಆತ್ಮೀಯರಾದಂಥ ಈಗ ತಾನೇ ತಮ್ಮ ಉದ್ದೇಶಿಸಿ ಮಾತಾಡಿರ್ತಕ್ಕಂಥ ಐವನ್ ಡಿಸೋಜಾ ಅವರೇ, ಮತ್ತೊಬ್ಬರು ನಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದಂಥ ಸನ್ಮಾನ್ಯ ಮಂಜುನಾಥ್ ಭಂಡಾರಿ ಅವರೇ, ಗೇರು ನಿಗಮದ ಅಧ್ಯಕ್ಷರಾದಂಥ ಮಮತಾ ಗಟ್ಟಿ ಅವರೇ, ಮಾಜಿ ಶಾಸಕರು ಹಾಗೂ ಆತ್ಮೀಯರಾದಂಥ ಸನ್ಮಾನ್ಯ ಲೋಬೋ ಅವರೇ, ಹರೀಶ್ ಕುಮಾರ್ ಅವರೇ, ನಮ್ಮ ನಮ್ಮ ಮಹಾನಗರ ಪಾಲಿಕೆಯ ಮಂಗಳೂರು ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಅನಿಲ್ ಅವರೇ ಹಾಗೂ ಮತ್ತೊಬ್ಬರು ನಗರ ಪಾಲಿಕೆ ಸದಸ್ಯರಾದಂಥ ವಿನಯರಾಜ್ ಅವರೇ, ಇತರ ಎಲ್ಲ ನಗರ ಪಾಲಿಕೆ ಸದಸ್ಯರುಗಳೇ ಹಾಗೂ ಈ ಸಭೆಯಲ್ಲಿ ಉಪಸ್ಥಿತಿರ್ತಕ್ಕಂಥ ಜಿಲ್ಲಾಧಿಕಾರಿಗಳೇ, ನಮ್ಮ ಮುಳಿಯನ್ ಹಾಗೂ ನಮ್ಮ ಕಮಿಷನರ್ ಅವರು ಹಾಗೂ ಎಲ್ಲ ಇಲಾಖೆಯ ಎಲ್ಲ ಅಧಿಕಾರಿಗಳೇ ಹಾಗೂ ಬಂದಿರತಕ್ಕಂಥ ಎಲ್ಲ ಸಭಿಕರೇ, ಸಹೋದರ ಸಹೋದರಿಯರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಭಾಳ ಸಂತೋಷದಿಂದ ಈ ಒಂದು ಬಹಳ ಅಚ್ಚುಕಟ್ಟಾಗಿ ಭಾಳ ಒಳ್ಳೆಯ ರೀತಿಯಲ್ಲಿ ಕಟ್ಟಿರ್ತಕ್ಕಂಥ ಪ್ರಾಥಮಿಕ ಕೇಂದ್ರ, ಪಶು ಚಿಕಿತ್ಸಾಲಯ ಹಾಗೂ ಸಿಬ್ಬಂದಿ ಕೊಠಡಿಗಳೇನಿದೆ ಕ್ವಾರ್ಟರ್ಸ್, ಅದರ ಉದ್ಘಾಟನೆಯನ್ನು ಭಾಳ ಸಂತೋಷದಿಂದ ಇವತ್ತು ನಾನು ಮಾಡಿದ್ದೇನೆ. ಈ ಒಂದು ಒಳ್ಳೆಯ ಕಟ್ಟಡಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ನಮ್ಮ ಮಹಾನಗರ ಪಾಲಿಕೆ, ಸ್ಮಾರ್ಟ್ ಸಿಟಿ ಮತ್ತು ಇತರ ಎಲ್ಲ ಇಲಾಖೆಯವರಿಗೆ ನನ್ನ ವಿಶೇಷವಾದಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಭಾಳ ಚೆನ್ನಾಗಿ ಬಂದಿದೆ. ಇವತ್ತು ಒಳ್ಳೊಳ್ಳೆ ಸೌಕರ್ಯಗಳು ನೀಡಬೇಕಾದ್ರೆ ಒಳ್ಳೊಳ್ಳೆ ಕಟ್ಟಡಗಳು, ಒಳ್ಳೆಯ ವಾತಾವರಣ ಇರಬೇಕು. ಆವಾಗ ಕೆಲಸ ಮಾಡೋರಿಗೂ ಕೂಡ ಸ್ಫೂರ್ತಿ ಇರ್ತದೆ ಮತ್ತು ಹೆಚ್ಚು ಉತ್ಸಾಹದಿಂದ ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡ್ತಾರೆ. ಅದಕ್ಕೆ ಈಗಾಗಲೇ ಐವನ್ ಡಿಸೋಜಾ ಅವರು ಹೇಳ್ತಾ ಇದ್ರು, ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಿಂದೆ ಇದು ಹೆರಿಗೆ ಆಸ್ಪತ್ರೆಯಾಗಿ ಇತ್ತು, ಆಮೇಲೆ ಭಾಳಷ್ಟು ಜನರಿಗೆ ಅದರಿಂದ ಪ್ರಯೋಜನ ಆಗ್ತಾ ಇತ್ತು ಅಂತ. ಈಗ ಈ ಸುಸಜ್ಜಿತವಾದಂಥ ಕಟ್ಟಡ ನಿರ್ಮಾಣ ಆದ ನಂತರ ಖಂಡಿತವಾಗಿಯೂ ಈ ಸೇವೆಗಳನ್ನು ಇನ್ನೂ ಉತ್ತಮ ಮಟ್ಟದಲ್ಲಿ ತೊಗೊಂಡು ಹೋಗ್ತಕ್ಕಂಥದ್ದಕ್ಕೆ ನಮ್ಮ ಆರೋಗ್ಯ ಇಲಾಖೆ ಎಲ್ಲ ರೀತಿಯ ಸಹಕಾರ ಕೂಡ ಕೊಡ್ತದೆ. ಮತ್ತು ಫಾದರ್ ಮುಲ್ಲರ್ಸ್ ಅವರು ಕೂಡ ಇದರಲ್ಲಿ ಕೈ ಜೋಡಿಸಿರೋದ್ರಿಂದ ಈ ಒಂದು ಆಸ್ಪತ್ರೆಗೆ ಇನ್ನೂ ಹಲವಾರು ಬೇರೆ ಬೇರೆ ಸೇವೆಗಳನ್ನು ನೀಡ್ತಕ್ಕಂಥದ್ದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೋದು. ಆ ಕಾರಣದಿಂದ ಇವತ್ತು ಇದು ಬಹಳ ಒಂದು ಒಳ್ಳೆಯ ಕೆಲಸ ಆಗಿದೆ. ಎಲ್ಲ ಕಟ್ಟಡಗಳು ಇವತ್ತು ಭಾಳ ಚೆನ್ನಾಗಾಗಿದೆ ಮತ್ತು ಇದರಿಂದ ಎಲ್ಲರೂ ಕೂಡ ಇನ್ನೂ ಒಳ್ಳೆಯ ಸೇವೆ ನೀಡ್ತಕ್ಕಂಥದ್ದಕ್ಕೆ ಅವರಿಗೆ ಒಂದು ಒಳ್ಳೆಯ ಒಂದು ಅವಕಾಶ ಕೂಡ ಸಿಕ್ಕಂಗೆ ಆಗಿದೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ಆದರೆ ಈಗಾಗಲೇ ಐವನ್ ಅವರು ಹೇಳಿದ್ರು, ಇಲ್ಲಿ ಈ ಉದ್ಘಾಟನೆ ಆಗುವಂಥ ಸಂದರ್ಭದಲ್ಲಿ ತರಾತುರಿಯಲ್ಲಿ ಯಾರಿಗೂ ಹೇಳದೆ ಕೇಳದೆ ಅವರೇ ಇಚ್ಛಾನುಸಾರ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಸರಿಯಲ್ಲ. ಯಾಕೆಂತ ಹೇಳಿದ್ರೆ ಇದು ಸರ್ಕಾರದ ದುಡ್ಡು, ಸರ್ಕಾರದ ಆಸ್ತಿ, ಸರ್ಕಾರದ ಹಣ. ಅದನ್ನು ಯಾರದೇ ವೈಯಕ್ತಿಕ ಆಸ್ತಿ ಏನಲ್ಲ, ಅವ್ರ ಸ್ವಂತ ದುಡ್ಡೇನಲ್ಲ. ಅದರಿಂದ ಅದಕ್ಕೆ ಒಂದು ಶಿಷ್ಟಾಚಾರದ ಪ್ರಕಾರ ನಾವು ಯಾರೂ ಕೂಡ ಯಾರನ್ನೂ ಉಲ್ಲಂಘನೆ ಮಾಡಿ ಅದು ಯಾರನ್ನೂ ಖರೀದನೆ ಮಾಡಬೇಕು ಅಂತ ಆ ಕ್ಷುಲ್ಲಕ ರಾಜಕಾರಣ ನಾವು ಮಾಡಬಾರ್ದು. ಅದು ವಾತಾವರಣ ಕೆಡಿಸುವಂಥ ಒಂದು ಬೆಳವಣಿಗೆ. ಯಾಕೆಂದರೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡೋದೇ ಮುಖ್ಯ. ಈಗ ಇನ್ವೆಸ್ಟ್ ಕರ್ನಾಟಕ ಬೆಂಗಳೂರಲ್ಲಿ ನಡೆದಿದೆ, ಎಲ್ಲರೂ ಬಂದಿದ್ದರು. ರಾಜನಾಥ್ ಸಿಂಗ್ ಬಂದಿದ್ದರು, ಪ್ರಹ್ಲಾದ್ ಜೋಶಿ ಬಂದಿದ್ದರು, ಪಿಯೂಷ್ ಗೋಯಲ್ ಬಂದಿದ್ದರು, ಎಲ್ಲ ಕೇಂದ್ರದ ಸಚಿವರುಗಳು ಬಂದಿದ್ದಾರೆ. ನಮ್ಮ ಮುಖ್ಯಮಂತ್ರಿ, ನಮ್ಮ ಉಪಮುಖ್ಯಮಂತ್ರಿ, ನಮ್ಮ ಸಚಿವರುಗಳು ಎಲ್ಲ ಒಟ್ಟಿಗೆ. ಯಾಕೆಂತ ಹೇಳಿದ್ರೆ ಅಭಿವೃದ್ಧಿಗೆ ಯಾರ್ದು ಅದು ಅಭಿವೃದ್ಧಿ ಯಾರು ಒಬ್ರಿಗೆ ಸೇರುವಂಥದ್ದಲ್ಲ, ಅಥವಾ ಒಬ್ರಿಗೇನೆ ಇದು ಹೆಗ್ಗಳಿಕೆ ಸಿಗಬೇಕು, ಇನ್ನೊಬ್ರಿಗೆ ಸಿಗಬಾರ್ದು, ಇದು ನಮಗೆ ಮಾತ್ರ ಸೇರಬೇಕು ಅಂತ ಹೇಳ್ತಕ್ಕಂಥದ್ದು ಇದು ನನಗನ್ಸುತ್ತೆ ಒಂದು ಕೀಳಮಟ್ಟದ ಒಂದು ಸಣ್ಣತನದ ರಾಜಕಾರಣ ಅಂತ ಹೇಳಕ್ಕೆ ಬಯಸ್ತೇನೆ. ಅದು ಈ ಒಂದು ವೇದಿಕೆ ಮುಖಾಂತರ ನಾನು ಬಹಳ ತೀವ್ರವಾಗಿ ಖಂಡಿಸ್ತಾ ಇದ್ದೀನಿ. ಈ ಥರ ಯಾರೂ ಕೂಡ ಮಾಡಬಾರ್ದು. ನಾವೆಲ್ಲ ಸೇರಿ ಕೆಲಸ ಮಾಡೋಣ. ರಾಜಕೀಯ ಇದ್ದೇ ಇರ್ತದೆ, ಚುನಾವಣೆಗಳು ಬಂದೇ ಬರ್ತದೆ. ಮಹಾನಗರ ಪಾಲಿಕೆ ಟರ್ಮು ಕೂಡ ಮುಗೀತಾ ಇದೆ, ಮುಂದೆ ಮತ್ತೆ ಚುನಾವಣೆ ಬರ್ತದೆ, ಅವಾಗೆಲ್ಲ ಎದುರಿಸೋಣ. ಆದರೆ ಯಾರಿಗೂ ಹೇಳದೆ ಕೇಳದೆ ಈ ಥರ ಮಾಡೋದು, ಮತ್ತು ನಮ್ಮ ಅಧಿಕಾರಿಗಳು ಕೂಡ ಏನು ಮಾಡಿದ್ರು ನನಗೆ ಗೊತ್ತಿಲ್ಲ. ಈಗಾಗಲೇ ನಾವು ಪತ್ರ ಬರ್ತಿದ್ವಿ, ಯಾರು ಇದಕ್ಕೆ ಈ ಶಿಷ್ಟಾಚಾರ ಉಲ್ಲಂಘನೆ ಆಗೋದಕ್ಕೆ ಯಾರು ಕಾರಣಕರ್ತರು,
ಹೇಗೆ ಈ ಥರ ಎಲ್ಲ ಪ್ರೋಗ್ರಾಮ್ಗಳಾಯಿತು, ಹೇಗೆ ಅದನ್ನು ಮಾಡಿದ್ರು, ಅವ್ರ ಮೇಲೆ ಕ್ರಮ. ಯಾಕಂದರೆ ಜನಪ್ರತಿನಿಧಿಗಳು ಅವ್ರು ಬಂದೇನೋ ಮಾಡೋಗಿದ್ರು, ನಮ್ಮ ಅಧಿಕಾರಿಗಳು ಏನು ಮಾಡ್ತಾಯಿದ್ರು, ಯಾಕೆ ಅದನ್ನು ಅವ್ರು ಮಾಡೋದಕ್ಕೆ ಬಿಟ್ಟರು? ಇದು ನಗರಾಭಿವೃದ್ಧಿ ಇಲಾಖೆ ಇದೆ, ಪಶುಸಂಗೋಪಣೆ ಇಲಾಖೆ ಇದೆ, ನನ್ನ ಆರೋಗ್ಯ ಇಲಾಖೆ ಇದೆ, ಮಹಾನಗರ ಪಾಲಿಕೆ ಇದೆ. ಎಲ್ಲರೂ ಕೂಡ ಕರೆಸಿ ತಾನೇ ಮಾಡಬೇಕು ಕಾರ್ಯಕ್ರಮ. ಏನೋ ಅವ್ರದೇ ಜಾಗದಲ್ಲಿ ಅವರೇ ದುಡ್ಡಾಗಿ ಮಾಡಿದರೆ ನಾವು ಯಾರು ಕೇಳ್ತಾ ಇರಲಿಲ್ಲ. ಅವಾಗ ಹೌದಪ್ಪ, ನಾವು ಅವ್ರಿಗೇನೆ ಅಭಿನಂದನೆ ಸಲ್ಲಿಸ್ಬೋದಾಗಿತ್ತು. ಅವ್ರ ಸ್ವಂತ ದುಡ್ಡಲ್ಲಿ ಅವರು ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಿದ್ದಾರೆ, ಅವ್ರ ಸ್ವಂತ ಭೂಮಿ ಕೊಟ್ಬಿಟ್ಟು ಕಟ್ಟಿದ್ದಾರೆ. ಸೊ ಈ ಥರ ಒಂದು ಅನಾವಶ್ಯಕ. ಮತ್ತು ನಾನೇನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಯಾವಾಗಲೂ ಒಂದು ತಿಂಗಳಿಗೆ 2 ತಿಂಗಳೊಮ್ಮೆ ಬರುವಂಥ ಜಿಲ್ಲಾ ಸಚಿವನೇನಲ್ಲ. ಬರ್ತಾನೆ ಇರ್ತೀನಿ, ಅವಾಗ ಬರ್ತಾನೆ ಇರ್ತೀನಿ. ಮೊನ್ನೆನೂ ಕೂಡ ಬಂದಿದ್ದೆ, ಇವತ್ತು ಕೂಡ ಬಂದಿದ್ದೀನಿ, ಸೋಮವಾರ ಕೂಡ ಬರ್ತಾ ಇದ್ದೀನಿ, ಬಂದು ಹೋಗ್ತಾನೆ ಇದ್ದೀನಿ. ಎಲ್ಲರ ಜೊತೆ ಸಂಪರ್ಕದಲ್ಲೇ ಇದ್ದೀವಿ. ಒಂದು ಕನಿಷ್ಠ ಫೋನ್ ಮಾಡಿ, ಸರ್ ಈ ಥರ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ, ಒಂದು ಡೇಟ್ ಕೊಡಿ ಅಂತ ಕೇಳೋ ಸೌಜನ್ಯ ಕೂಡ ಅದು ಇಲ್ಲದೆ ಹೋದರೆ ಮತ್ತೆ ಅವ್ರಿಗೇನಂತ ಹೇಳ್ಬೇಕು ನಾವು? ಅದು ನಾಗರಿಕತೆ ವರ್ತನೆ ಅಲ್ಲ ಅಂತ ಹೇಳ್ಬೇಕು ಅಷ್ಟೇ ಹೊರತು ಇನ್ನೇನು ಹೇಳೋಕ್ಕಾಗಲ್ಲ. ಅದೇನೇ ಇರಲಿ, ಈಗ ಕಟ್ಟಡ ಉದ್ಘಾಟನೆ ಆಗಿದೆ. ಖಂಡಿತ ಇದು ಸರಿಯಾದ ರೀತಿಯಲ್ಲಿ ಉಪಯೋಗ ಆಗಬೇಕು. ಎಲ್ಲ ರೀತಿಯಲ್ಲೂ ಕೂಡ ಇದನ್ನು ಒಂದು ಸುಸಜ್ಜಿತವಾದಂಥ ವ್ಯವಸ್ಥೆಗಳನ್ನು ತರ್ತಕ್ಕಂಥದ್ದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ವೆನ್ಲಾಕ್ ಆಸ್ಪತ್ರೆಗೂ ಒಂದು ಮಾಸ್ಟರ್ ಪ್ಲ್ಯಾನನ್ನು ತಯಾರು ಮಾಡ್ತಕ್ಕಂಥದ್ದಕ್ಕೆ ನಾನು ಈ ತಿಂಗಳಲ್ಲೇ ಒಬ್ಬರನ್ನು ಕಳಿಸ್ಕೊಡ್ತಾ ಇದ್ದೀವಿ. ಅದು ಹೇಗೆ ಪೂರ್ತಿಯಾಗಿ ಸಮಗ್ರ ಅಭಿವೃದ್ಧಿ ಮಾಡ್ತಕ್ಕಂಥದ್ದಕ್ಕೆ ಈ ರೀಜನಲ್ ಆಸ್ಪತ್ರೆ ಮಾಡಬೇಕು ಅಂತ ನಾವು ಚರ್ಚೆ ಮಾಡ್ಕೊಂಡಿದ್ದು ಮೊದಲನೇ. ಮತ್ತು ಅದಕ್ಕೆ ಏನೇನು ಮಾಡಬೇಕಂತ ಹೇಳಿ ಒಂದು ಮಾಸ್ಟರ್ ಪ್ಲ್ಯಾನ್ ತಯಾರು ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಎಕ್ಸ್ಪರ್ಟ್ಸ್ನ ಕಳಿಸ್ತಾ ಇದ್ದೀನಿ. ಅದಕ್ಕೆ ಏನು ಬೇಕು, ಮುಂದೆ ಯಾವ ರೀತಿ ಕಟ್ಟಬೇಕು, ಏನೇನು ಇಯರ್ ಮಾರ್ಕ್ ಮಾಡ್ಕೋಬೇಕು ಅಂತ ಹೇಳಿ ಅದನ್ನು ಕೂಡ ಮಾಡೋಕೆ ಹೊರಟಿದ್ದೀವಿ. ಮತ್ತು ಇನ್ನೂ ಹಲವಾರು ಈ ಆಯುರ್ವೇದದಲ್ಲಿ ಆರೋಗ್ಯ ಇಲಾಖೆಗೂ ಕೂಡ ಸಾಕಷ್ಟು ಹೊಸ ಕಾರ್ಯಕ್ರಮಗಳು ಕೂಡ ರೂಪಿಸ್ತಕ್ಕಂಥದ್ದಕ್ಕೆ ನಾವು ಮಾಡ್ತಾ ಇದ್ದೀವಿ. ನಮ್ಮ ಡಯಾಲಿಸಿಸ್ ವ್ಯವಸ್ಥೆ ನಾವು ಬಂದ ಮೇಲೆ ಭಾಳ ಸುಧಾರಣೆ ಆಯಿತು. ಇವತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಯೋಜನೆ ಏನಿದೆ 90 ತಾಲೂಕುಗಳಲ್ಲಿ, ಈಗ ಬರುವ ವರ್ಷದಲ್ಲಿ ನಾವು ಎಲ್ಲ ತಾಲೂಕುಗಳು ಕೂಡ ಆ ಹೃದಯ ಜ್ಯೋತಿ ಯೋಜನೆಯನ್ನು ವಿಸ್ತರಣೆ ಮಾಡ್ತಾ ಇದ್ದೀವಿ. ಅದರಿಂದ ಜನರ ಜೀವವನ್ನು ಉಳಿಸ್ತಕ್ಕಂಥ ಒಂದು ಕೆಲಸ ಆಗ್ತಾ ಉಂಟು. ಆ ಕಾರ್ಯಕ್ರಮ ಕೂಡ ನಾವು ವಿಸ್ತರಣೆ ಮಾಡ್ತಾ ಇದ್ದೀವಿ. ಇನ್ನೂ ಹಲವಾರು ಮೂಲಭೂತ ಸೌಕರ್ಯಗಳು ಮತ್ತು ವಿಶೇಷವಾಗಿ ತಾಯಿ ಮಕ್ಕಳ ಒಂದು ವಿಷಯದ ಬಗ್ಗೆ ಸಂಪೂರ್ಣವಾಗಿ ಅವರಿಗೆ ಆದ್ಯತೆ ಕೊಟ್ಟು ಅದಕ್ಕೆ ಏನೇನು ಅಗತ್ಯತೆ ಇದೆ ಅದನ್ನು ಕೂಡ ನಾವು ಮಾಡೋದಕ್ಕೆ ಎಲ್ಲ ಕಾರ್ಯಕ್ರಮಗಳು ರೂಪಿಸ್ತಾ ಇದ್ದೀವಿ. ಸೊ ಈ ಥರ ನಾವು ಕೈ ಜೋಡಿಸಿ ಕೆಲಸ ಮಾಡಬೇಕು. ಈಗ ನಾಳೆ ಸೋಮವಾರ KDP ಮೀಟಿಂಗು ಕರೆದಿದ್ದೀನಿ. ಎಲ್ಲ ಶಾಸಕರು ಕೂಡ ನಾನು ಕರೀತಾ ಇದ್ದೀನಿ. ಮುಂದಿನ ಬಡ್ಜೆಟಲ್ಲಿ ನಿಮ್ಮ ಅಭಿಪ್ರಾಯ ಏನಾಗಬೇಕು ಮಂಗಳೂರಿಗೆ, ದಕ್ಷಿಣ ಕನ್ನಡಕ್ಕೆ ಅಂತ ಎಲ್ಲ ಶಾಸಕರ ಅಭಿಪ್ರಾಯ ಕೂಡ ತಗೊಳ್ಳೋದಕ್ಕೆ ನಾನು ಅದನ್ನು ಕೂಡ ಒಂದು ಸಭೆಯನ್ನು ಕರೀತಾ ಇದ್ದೀನಿ. ಸೊ ಈ ಥರ ಇದ್ದಾಗ ಇದು ಅನಾವಶ್ಯಕವಾಗಿ ಇದು ಗೊಂದಲ ಮತ್ತು ಮುಜುಗರ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಆಯಿತು. ಮುಂದೆ ಆದರೂ ನಮ್ಮ ವಿರೋಧ ಪಕ್ಷದ ಶಾಸಕರಿಗೆ ಹೇಳ್ತೀನಿ ಮತ್ತು ಸಂಸತ್ ಸದಸ್ಯರಿಗೆ ಹೇಳ್ತೀನಿ, ಈ ಥರದ ಮತ್ತೆ ಪುನರಾವರ್ತನೆ ಆಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಯಾಕೆಂದರೆ ಇದು ಅನಾವಶ್ಯಕವಾಗಿ ಒಂದು ಕೆಟ್ಟ ಒಂದು ಬೆಳವಣಿಗೆ ಆಗೋದಕ್ಕೆ ನಾಂದಿ ಆಗುತ್ತೆ. ಬಟ್ ಒಂದು ರೀತಿಯಲ್ಲಿ ನಾನು ಅವ್ರು ಧನ್ಯವಾದ ಕೂಡ ಹೇಳ್ಬೇಕು. ನಮ್ಮವರೆಲ್ಲ ಸ್ವಲ್ಪ ಎದ್ದು ನಿಂತುಬಿಟ್ಟಿದ್ದಾರೆ. ಈಗ ಇಲ್ಲವರೆಲ್ಲ ಸುಮ್ಮನೆ ಆರಾಮಾಗಿದ್ದರು. ಇದಾಗಿದ್ದರಿಂದ ಎಲ್ಲ ನಾವವರು ಕೂಡ ಏನು ಸರಿಗೆಲ್ಲ ಮಾಡಿದ್ದಾರೆ ಅಂತ ಅವರು ಕೂಡ ಸ್ವಲ್ಪ ಒಂದು ಇದು ಬಂದಿದೆ, ಮನಸ್ಸಲ್ಲಿ ಒಂದು ಬಂದಿದೆ. ಸೊ ಏನೇ ಇರಲಿ, ನಾವು ಸೇರ್ಕೊಂಡು ಒಟ್ಟಿಗೆ ಕೆಲಸ ಮಾಡೋಣ. ಇವತ್ತಿನ್ನೂ ನಾನು ಬೇರೆ ಪ್ರೋಗ್ರಾಮ್ ಒಂದು ಹೋಗಿ ನಾನು ಮತ್ತೆ ಬೆಂಗಳೂರಿಗೆ ಹೋಗಬೇಕಾಗಿದೆ. ಮತ್ತೆ ಸೋಮವಾರ ಬರ್ತಾ ಇದ್ದೀನಿ. ಅದರಿಂದ ಮತ್ತೆ ಮಂಗಳವಾರ ನಮ್ಮ ಸತೀಶ್ ಜಾರಕಿಹೊಳಿ ಬರ್ತಾ ಇದ್ದಾರೆ, PWD ಮಿನಿಸ್ಟ್ರು. ಅವರು ಕೂಡ ಕೆಲವು ಇನ್ಸ್ಪೆಕ್ಷನ್ ಕೂಡ ಮಾಡ್ತಾರೆ. ಸೊ ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ ಏನಿದೆ, ಇದು ಜನಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಮತ್ತು ಶಾಂತಿ ನೆಮ್ಮದಿ ಎಲ್ಲ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ತಾ ಇದ್ದೀವಿ. ಯಾರು ಕೂಡ ನಾವು ಪಕ್ಷಪಾತ ಮಾಡಿಕೊಂಡು ಯಾವುದೋ ಒಂದು ಸಮಾಜಕ್ಕಾಗಲಿ, ಒಂದು ಜಾತಿಗಾಗಲಿ, ಅಥವಾ ಒಂದು ವರ್ಗಕ್ಕಾಗಲಿ, ಅಥವಾ ಒಂದು ಪಕ್ಷಕ್ಕಾಗಲಿ ಆ ಥರ ನಾವು ಮಾಡ್ತಾ ಇಲ್ಲ. ನಮ್ಮ ಪ್ರಾಮಾಣಿಕ ಪ್ರಯತ್ನ ಇವತ್ತು ಈ ಕರ್ನಾಟಕ, ಮೊನ್ನೆ ಇನ್ವೆಸ್ಟ್ ಕರ್ನಾಟಕದಲ್ಲಿ ಲಕ್ಷಾಂತರ ಕೋಟಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಕ್ಕಂಥದ್ದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಮತ್ತು ಬಹಳ ಯಶಸ್ವಿಯಾದಂಥ ಇನ್ವೆಸ್ಟ್ ಕರ್ನಾಟಕ ಕಾರ್ಯಕ್ರಮ ಆಯಿತು. ಇದೆಲ್ಲ ಅಲ್ಟಿಮೇಟ್ಲಿ ಯಾರಿಗೂ ಒಳ್ಳೇದಾಗ್ತದೆ? ಎಲ್ರಿಗೂ ಒಳ್ಳೇದಾಗ್ತದೆ, ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಈಗ ಪ್ರವಾಸೋದ್ಯಮಕ್ಕೆ ನಾವು ವಿಶೇಷ ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ. ಅದರಿಂದ ಇಡೀ ನಮ್ಮ ಕರಾವಳಿ ಪ್ರದೇಶಕ್ಕೆ ಅನುಕೂಲ ಆಗ್ತದೆ, ಜನರಿಗೆ ಅನುಕೂಲ ಆಗ್ತದೆ. ಇದನ್ನು ಮಾಡೋದಕ್ಕೆ ನಾವು ಯೋಚನೆ ಮಾಡಬೇಕೇ ಹೊರತು ಈ ಬೇರೆ ರೀತಿಯಾಗಿ ಯೋಚನೆ ಮಾಡ್ತಕ್ಕಂಥದ್ದು ಖಂಡಿತವಾಗಿ ಅದು ಒಪ್ಪುವಂಥ ಮಾತು ಅಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ, ಇವತ್ತು ನಮ್ಮ ಕಮಿಷನರು ಮತ್ತು DC ಅವರು ನೀವೆಲ್ಲ ಬಂದಿದ್ದೀರಾ. ಇವತ್ತು ಮುಂದೆ ಈ ಥರದಕ್ಕೆ ಅವಕಾಶ ಕೊಡಬೇಡಿ. ಯಾಕಂದ್ರೆ ನೋಡಿ, ನಾನು ಅಷ್ಟೊಂದು ನೋಡಿದ್ದೀನಿ, ಆ ಕಲ್ಲಲ್ಲೂ ಕೂಡ ಯಾರ ಹೆಸರು ಇಲ್ಲ, ಬರೀ ಅವರದೇ ಹೆಸರುಗಳು. ಅದೇಂಗೆ ಆ ಥರ ಮಾಡ್ತಾರೆ? ಏನು ಮಾಡ್ತಾ ಇದ್ರೆ ನೀವುಗಳೆಲ್ಲ? ಹೇಗೆ ಅದು ಅಲೋ ಮಾಡ್ತೀರಾ?
ಬರೀ ಲೋಕಲ್ ಎಮ್ ಎಲ್ ಎ ಲೋಕಲ್ MP ಅಷ್ಟೇ ಮುಗೀತು, ಇನ್ಯಾರು ಬೇಕಾಗಿಲ್ಲ ಅವ್ರಿಗೆ. ಈ ಥರದ್ದೆಲ್ಲ ಆಗಬಾರ್ದು, ಇದು ಆಗೋದು ಕೂಡ ಸರಿಯಲ್ಲ. ಮುಂದೆ ಈಗಾಗಲೇ ಹೇಳಿದಾಗೆ ಮುಂದೆ ಇದು ಆಗದೇ ಇರೋ ಥರ ನೋಡ್ಕೊಂಡು ಹೋಗೋಣ. ಇವತ್ತು ನಾವೆಲ್ಲ ಸೇರಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ನಮ್ಮ ಮಂಗಳೂರು ಮಹಾನಗರ ಇದನ್ನು ಇನ್ನೂ ಒಂದು ಏನೇನು ಸಾಧ್ಯ ಆಗುತ್ತೆ ಕೆಲಸಗಳು ಮಾಡೋದಕ್ಕೆ ನಾನು ಕಂಕಣಬದ್ಧನಾಗಿದ್ದೇನೆ. ನಾನು ಎಲ್ಲ ರೀತಿಯಲ್ಲೂ ಕೂಡ ಅದಕ್ಕೆ ಕೆಲಸ ಮಾಡೋದಕ್ಕೆ ನಾನು ಮುಂದೆ ನಿಂತಿದ್ದೇನೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಎಲ್ರಿಗೂ ವಂದಿಸಿ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ಸಿನ ಪರಿಶಿಷ್ಟ ಜಾತಿ ಸಮಿತಿ ವತಿಯಿಂದ ಇವತ್ತು ಸಂವಿಧಾನದ ಜಾಗೃತಿ ಕಾರ್ಯಕ್ರಮವನ್ನು ಮಂಗಳೂರಿನಲ್ಲಿ ನಡೆಸಲಿಕ್ಕೆ ಯೋಜನೆಯನ್ನು ಹಾಕ್ಕೊಳ್ಳಲಾಗಿದೆ. ಅದಕ್ಕೆ ನಮ್ಮ ರಾಜ್ಯದ ಹಿರಿಯ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಭಾಗವಹಿಸ್ತಾ ಇದ್ದಾರೆ. ಸಂವಿಧಾನದ ಬಗ್ಗೆ ಇವತ್ತು ಕ್ಷುಲ್ಲಕವಾಗಿ ಮಾತಾಡ್ತಕ್ಕಂಥದ್ದು, ಲೋಕಸಭೆಯಲ್ಲಿ ಸಂವಿಧಾನದ ಬಗ್ಗೆ ಅವಹೇಳನೆ ಮಾಡ್ತಕ್ಕಂಥದ್ದು, ಇಂಥ ಪರಿಸ್ಥಿತಿಯಲ್ಲಿ ಸಂವಿಧಾನವನ್ನು ಬದಲಾವಣೆ ಮಾಡ್ತೇನೆ ಅಂತ ಹೇಳ್ತಕ್ಕಂಥದ್ದು, ಇಂಥ ಪರಿಸ್ಥಿತಿಯಲ್ಲಿ ಸಂವಿಧಾನದ ಜಾಗೃತಿಯನ್ನು ಮಾಡುವಂಥದ್ದು ಮತ್ತು ಅದರ ಪೀಠಿಕೆಯನ್ನು ಪ್ರತಿ ಕಚೇರಿಗಳಲ್ಲಿ ಇವತ್ತು ಅಳವಡಿಸುವಂಥದ್ದು ಇಂದಿನ ಅವಶ್ಯಕತೆ ಅಂತ ನಾವೊಂದು ಭಾವಿಸಿಕೊಂಡಿದ್ದೇವೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಏನು ಜಿಲ್ಲಾ ಪರಿಶಿಷ್ಟ ಜಾತಿ ಪಂಗಡದವರು ವಹಿಸಿಕೊಂಡಿದ್ದಾರೆ, ಇದು ಅತ್ಯದ್ಭುತವಾದ ಕಾರ್ಯಕ್ರಮ. ಇದಕ್ಕೆ ತಾವೆಲ್ಲರೂ ಸಹಕಾರ ಮಾಡಬೇಕು ಮತ್ತು ಇದರ ನಾಯಕರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿಯನ್ನು ಕೂಡ ನಾನು ಅಭಿನಂದಿಸ್ತೇನೆ. ಅವರು ಅಲ್ಲಿಂದ ಇಲ್ಲಿವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ನಮ್ಮ ಕಾರ್ಯಕರ್ತರಿಗೆ ಮಾರ್ಗದರ್ಶನ ನೀಡ್ತಾರೆ. ಅವರಿಗೂ ಕೂಡ ಅಭಿನಂದಿಸ್ತೇನೆ. ಭಾಗವಹಿಸುವಂಥ ಎಲ್ಲರಿಗೂ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತೇಳಿ ಈ ಮೂಲಕ ಕರೆಯನ್ನು ಕೊಡ್ತಾ ಇದ್ದೇನೆ.